You are serving the God who is alive today and tomorrow forever and ever. Hebrew chapter 13 says, Jesus Christ is same yesterday and today and forever and ever. ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ಇದ್ದಾನೆ, ಆತನು ನಾಳೆಯೂ ಕೂಡ ಇದ್ದಾನೆ. ಆತನು ಎಂದೆಂದಿಗೂ ಬದಲಾಗದ ದೇವರು. ಆತನು ಶಾಶ್ವತವಾದ ಸರ್ವಶಕ್ತನಾದ ದೇವರಾಗಿದ್ದಾನೆ. ಅಲ್ಲಿ ನಾವು ನೋಡ್ತೇವೆ, ಮೋಶೆಯು ತನ್ನ ಕೋಲನ್ನು ಸಮುದ್ರದ ಮೇಲೆ ಚಾಚ್ತಾನೆ. ಅಲ್ಲಿ ಒಂದು ರಸ್ತೆ, ಒಂದು ಮಾರ್ಗ ಸೃಷ್ಟಿಯಾಗ್ತದೆ, ಒಂದು ಹೊಸ ಮಾರ್ಗ. ಯಾವತ್ತೂ ಕೂಡ ಅವರ ಜೀವಿತದಲ್ಲೇ ನೋಡದಲ್ಲೇ ಇರುವಂಥ ಒಂದು ಮಾರ್ಗ. ಮಹಾಸಮುದ್ರ ಎರಡು ಭಾಗವಾಗ್ತದೆ. ಅಲ್ಲಿ ಒಣ ಭೂಮಿ ಕಾಣಿಸ್ಕೊಳ್ತದೆ. ಪ್ರಿಯ ದೇವರ ಮಗುವೆ, ನೀನು ಮುಂದೆ ಸಾಗುವಾಗ, ದೇವರ ಜೊತೆಯಲ್ಲಿ ನೀನು ಮುಂದೆ ಸಾಗುವಾಗ, ದೇವರು ನಿನ್ನ ಪಕ್ಕದಲ್ಲಿಟ್ಕೊಂಡು ನೀನು ಮುಂದೆ ಸಾಗುವಾಗ, ನಿನ್ನ ಮುಂದೆ ದೇವರು ಬಾಗಿಲುಗಳನ್ನು ಆತನು ತೆರೆಯುವವನಾಗಿದ್ದಾನೆ. ಹಾಲೆಲೂಯಾ. ಪ್ರಿಯ ದೇವರ ಮಗುವೆ, ನೀನು ನಿನ್ನ ಸ್ವಂತ ಶಕ್ತಿಯಿಂದ ಹೋರಾಟ ಮಾಡಿ ನಾನು ಮುಂದೆ ಬರುವೆನೆಂಬುದಾಗಿ ನೀನು ಯೋಚನೆ ಮಾಡೋದಾದರೆ ಅದು ಎಂದಿಗೂ ಸಾಧ್ಯವಿಲ್ಲ. ನಾನು ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾನು ಓಡ್ತೇನೆ, ನಾನು ಯೇಸು ಕ್ರಿಸ್ತನನ್ನು ನಾನು ಜೊತೆಯಲ್ಲಿ ಇಟ್ಕೊಂಡು ನಾನು ಮುಂದೆ ಸಾಗ್ತೇನೆ ಎಂಬುದಾಗಿ ನೀನು ಯೋಚನೆ ಮಾಡೋದಾದರೆ ಖಂಡಿತವಾಗಿ ದೇವರು ನಿನಗೆ ಮಾರ್ಗಗಳನ್ನು ತೆರೆಯುವನಾಗಿದ್ದಾನೆ.